ವಿಜ್ಞಾನ ಮಾದರಿಗಳನ್ನು ತಯಾರಿಸುವ ಹಾಗೂ ಅದನ್ನು ನಿರ್ಮಿಸುವ ತಂತ್ರಜ್ಞಾನವನ್ನು ಮಕ್ಕಳು ರೂಢಿಸಿಕೊಳ್ಳಬೇಕು ಎಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕೆಎಸ್ ಸುರೇಶ್ ಹೇಳಿದ್ದಾರೆ. ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ವಿಜ್ಞಾನದ ಸಮಯದಲ್ಲಿ ಸಾಧನೆ ಮಾಡಲು ಸಿವಿ ರಾಮನ್ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಯಶಸ್ಸು ಕಾಣಲು ಸಾಧ್ಯ. ಸಿವಿ ರಾಮನ್ ಅವರು ತಮಗೆ ವಿಜ್ಞಾನದಲ್ಲಿ ಆಸಕ್ತಿ ಇದ್ದುದರಿಂದ ಹೆಚ್ಚಿನ ತರಹದ ಕೆಲಸವನ್ನು ಬಿಟ್ಟು ವಿಜ್ಞಾನದ ವಿಷಯದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಹಂಬಲದಿಂದ ಹಗಲು ರಾತ್ರಿ ಕಷ್ಟಪಟ್ಟು ಬೆಳಕಿನ ಚದುರುವಿಕೆ ಎಂಬ ವಿಷಯದಲ್ಲಿ ಮಹತ್ವದ ಸಾಧನೆ ಮಾಡಿ ನೊಬೆಲ್ ಪ್ರಶಸ್ತಿ ಪಡೆದು ಸಾಧನೆ ಮಾಡಿದರು ಎಂದರು. ದೂರ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಮಕ್ಕಳಲ್ಲಿ ಒಂದು ಹೊಸತನವನ್ನ ಸೃಜನಶೀಲತೆಯನ್ನು ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಈ ವಿಜ್ಞಾನ ದಿನಾಚರಣೆಯನ್ನು ಮಾಡಬೇಕು. ಇವತ್ತು ಖಂಡಿತವಾಗ್ಲೂ ಸಹ ಬಹಳಷ್ಟು ಚೆನ್ನಾಗಿ ಮಾಡಿದ್ದೀರಾ. ಮಕ್ಕಳಲ್ಲಿರ್ತಕ್ಕಂತಹ ಒಂದು ಪ್ರತಿಭೆ ಹಾಗೂ ಆ ಒಂದು ಬೇಬಿ ಸಿಟಿಗೋ LKG ಇರ್ತಕ್ಕಂಥ ಮಗು ಎಷ್ಟು ಚೆನ್ನಾಗಿ ಮುದ್ದಾಗಿ ಮಾತಾಡ್ತಾ ಇದ್ದಾರೆ. ಯಾಕೆ ಸಾಂದ್ರತೆ ಅಂದ್ರೆ ಮಗುವಿಗಿನ್ನೂ ಅಂತಹ ಒಂದು ಕಲ್ಪನೆ ಇಲ್ಲ. ಸಾಂದ್ರತೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಆದ್ರೂ ಸಹ ಸಾಂದ್ರತೆ ಅಂದ್ರೆ ಏನು, ಬರೀ ನೀರಲ್ಲಿ ಮೊಟ್ಟೆ ಹಾಕಿದಾಗ ಅದು ಮುಳುಗ್ತಾ ಇದೆ. ಯಾಕಂದ್ರೆ ಮೊಟ್ಟೆ ತೂಗ್ತಾ ಇದೆ, ನೀರು ಹಗುರ ಇದೆ. ಅದೇ ಉಪ್ಪು ನೀರಲ್ಲಿ ಹಾಕಿದಾಗ ಆ ಮೊಟ್ಟೆ ಮೇಲಕ್ಕೆ ಬಂತು. ನಾವು ಉಪ್ಪು ನೀರಿನ ಸಾಂದ್ರತೆ ಜಾಸ್ತಿ ಆಯ್ತು. ಆ ವಿಚಾರಗಳನ್ನ ಅದು ಹೀಗೆ ಬಂದ್ರೆ ಮುಂದೆ ನಮ್ಮ ಜೀವನದಲ್ಲಿ ಯಾವತ್ತೂ ಕೆಲವೊಂದು ಅಮಾಯಕ ಜನರನ್ನ ಮೌಢ್ಯತೆಗೆ ಒಳಪಡಿಸ್ತಕ್ಕಂತಹ ಈ ಕೆಲವೊಂದು ಮಂತ್ರವಾದಿಗಳು, ಸ್ವಾಮಿಗಳು ಅಂತರಿಂತರ ಕೈ ಒಳಗಾಗ್ತೇನೆ ನಮ್ಮ ಜೀವನದ ಮೇಲೆ ನಾವು ನಿಲ್ಲೋದಕ್ಕೆ ಸಾಧ್ಯತೆ ಆಗುತ್ತೆ. ಇಂತಹ ಅನೇಕ ಪ್ರಯೋಗಗಳನ್ನ ನೋಡ್ತೀರ ನೀವು. ಒಂದು ತೆಂಗಿನಕಾಯಿನ ಹೊಡೆದ ತಕ್ಷಣ ಅದ್ರಲ್ಲಿ ರಕ್ತ ಬರುತ್ತೆ. ನೋಡಿದಿರಾ? ನೀವು ಮಕ್ಕಳು ನಿಮಗೆ ಗೊತ್ತಿಲ್ಲ. ದೊಡ್ಡವರು ಯಾವ್ದಾದ್ರು ಒಂದು ಕಷ್ಟಗಳಿಗೆ ಆ ಸ್ವಾಮಿ ಹತ್ರ ಅವ್ರ ಹತ್ರ ಒಂದಷ್ಟು ತೆಂಗಿನಕಾಯಿ ಹೊಡೆದ ತಕ್ಷಣ ನಿನ್ ಜೀವನ ಹಿಂಗಾಗಿದೆ, ನೀನ್ ಇಷ್ಟು ಕೊಡು, ಇದು ಮಾಡು, ಹಂಗಾಗಿ ನಿನ್ ಜೀವನ ಚೆನ್ನಾಗಾಗುತ್ತೆ, ನಾನು ಸರಿ ಮಾಡ್ತೀನಿ ಅಂತ. ಹಾಗೇನೆ ಇನ್ನೊಬ್ಬ ಸ್ವಾಮಿ ಇದ್ದ. ಏನಪ್ಪಾ ಅಂದ್ರೆ ಮಕ್ಕಳಾಗಿದ್ದಾರೆಲ್ಲ ಆ ಸ್ವಾಮಿ ಹತ್ರಕ್ಕೆ ಹೋಗ್ತಾ ಇದ್ರು. ಒಂದು ಚೊಂಬ್ನಲ್ಲಿ, ಕಂಠ ಚಿಕ್ಕದಿರ್ತಕ್ಕಂಥ ಚೊಂಬ್ನಲ್ಲಿ ಅಕ್ಕಿಯನ್ನು ತುಂಬಿಟ್ಟಿದ್ರು. ಅದರೊಳಗಡೆ ಒಂದು ಚಾಕು ಇಟ್ಟಿದ್ರು. ಆ ಸ್ವಾಮಿಯನ್ನ ಮಕ್ಕಳು ಆಗದೆ ಇರ್ತಕ್ಕಂಥವ್ರು ಆ ಸ್ವಾಮಿಯನ್ನ ಪ್ರದಕ್ಷಿಣೆ ಮಾಡ್ಬೇಕು. ಪ್ರದಕ್ಷಿಣೆ ಮಾಡತಕ್ಕ ಸ್ವಾಮಿ ಏನ್ ಮಾಡ್ತಿದ್ರ, ಆ ಅಕ್ಕಿಯನ್ನ ತನ್ನ ಕೈಯಲ್ಲಿರ್ತಕ್ಕಂಥ ಚಾಕು ನಿನಗೆ ಕೊಡ್ತಾ ಇದ್ದ. ನಮಗೆ ಗೊತ್ತಿದೆ, ಈಗಿನ ನೋಡಿ ಸಾಂದ್ರತೆ ಅಂದ್ರೆ ಏನು ಅಂತ. ನಾವು ಈ ತರ ಅಂತ ಹೋದಾಗ ಅಕ್ಕಿಗಳು ಒಂದು ಪಕ್ಕ ಸೇರ್ಕೊಳ್ತಾ ಹೋಗುತ್ತೆ. ಕೊನೆಗೆ ಚಾಕು ನಿಂತಿರ ಬರೀ ಚಾಕು ಬರೋದಿಲ್ಲ, ಚೊಂಬಿನ ಸಮೇತ ಮೇಲೆ ಬಂದ್ಬಿಡುತ್ತೆ. ಸೊ ಇದರಿಂದ ಏನಪ್ಪಾ ಅಂತಂದ್ರೆ ಆ ಅಕ್ಕಿಯ ಹಣ್ಣುಗಳು ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಹೋಗ್ತಾ ಹೋದಾಗ ಆ ಚಾಕುನು ಬಿಗಿ ಆಗ್ಬಿಡುತ್ತೆ. ಆ ಬಿಗಿ ಆದಾಗ ಏನಾಗುತ್ತೆ, ಅವಾಗ ಅವನು ಹೇಳ್ತಿದ್ದ ಫಸ್ಟ್ ಎತ್ತಿಸಿದ್ನ ಈಗ ಬರೀ ಚಾಕು ಅಂತ, ನಿಮ್ಗೆ ಇನ್ನೂ ಮಕ್ಳಾಗೋದಕ್ಕೆ ಟೈಮ್ ಬೇಕು, ಹೋಗ್ಬಂದು ಮತ್ತೆ ಅಲ್ಲೇ ಒಂದ್ಸತಿ ಬಂದೋಗಿರ್ತಾರಲ್ಲ ಅವ್ರ ಹತ್ರ ದುಡ್ಡು ಇಸ್ಕೊಂಡಿರ್ತಾನೆ, ಮತ್ತೆ ದುಡ್ಡು ಇಸ್ಕೊಂಡಿರ್ತಾನಲ್ಲ, ಈಗ ಅವನು ಸುತ್ತಲೇ ಅಂತ ಕೊಡ್ತಾ ಇರ್ತಾನೆ. ಅವ್ರು ಬಿಗಿ ಆಗೋದು ಸ್ವಾಮಿ ಗೊತ್ತಾಗುತ್ತೆ. ಈಗ ಬಂದಿರ್ತೀರಿಂದ ಈಗ ನಿಮಗೆ ಮುಂದಿನ 6 ತಿಂಗಳಲ್ಲಿ ನಿಮಗೆ ಮಕ್ಕಳಾಗುತ್ತೆ. ಅವಾಗ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆದಾಗ ಅಯ್ಯೋ ಸ್ವಾಮಿಗಳ ತಕ್ಕ ನಡ್ಕೊಂಡು ಬಾಡಿ ಒಳಗೆ ನೀವು ಹೋಗ್ಬರ್ರಿ. ನೋಡಿ, ಈ ತರ ವೈಜ್ಞಾನಿಕ ಮನೋಭಾವ ಯಾಕಂದ್ರೆ ಆಗುತ್ತೆ ಅನ್ನೋ ನಾವು ಪರೀಕ್ಷೆ ಮಾಡ್ತಾ ಹೋದಾಗ ಎಲ್ಲಾದ್ರೂ ಸಹ ನಮ್ಗೆ ಆಗ್ತಾ ಆಗುತ್ತೆ. ಹಾಗಂತ ಹೇಳ್ಬಿಟ್ಟು ಎಲ್ಲವೂ ಮೂಢನಂಬಿಕೆ ಅಲ್ಲ. ಮಕ್ಕಳಿಗೆ ರಾತ್ರಿ ಮಲಗಿರ್ತೀರಾ, ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಯಾವ ಕಡೆ ಎದ್ದೇಳ್ತೀರಾ? ಯಾಕೆ? ಎಡಗಡೆ ಎದ್ಬಿಟ್ಟು ಓದೇ ಬಿಡ್ತಾವೆ, ಮೇಸ್ಟ್ ಹೊಡಿತಾರೋ, ಅಪ್ಪ ಹೊಡಿತಾರೋ, ಅಮ್ಮ ಹೊಡಿತಾರೋ ಅಂತಲ್ವಾ? ಖಂಡಿತ ಅಲ್ಲ, ಎಲ್ಲವೂ ಮೂಢನಂಬಿಕೆ ಅಲ್ಲ. ಯಾಕೆ ಬಲಗಡೆ ಎದ್ದೇಳ್ತೀವಿ? ನಿಮಗೆ ಗೊತ್ತಿದೆ, ನಮ್ಮ ಹೃದಯ ಸ್ವಲ್ಪ ಎಡಭಾಗದಲ್ಲಿದೆ. ಬೆಳಿಗ್ಗಿಂದ ಸಂಜೆ ತನಕ ನಾನು ಕೈ ಹಿಂಗಂದ್ರೆ ಇಲ್ಲಿಗೂ ರಕ್ತ ಪರಿಚಲನೆ ಆಗ್ಬೇಕು, ಕಾಲ್ ಹಿಂಗಂದ್ರೆ ಇಲ್ಲಿಗೂ ರಕ್ತ ಹೋಗ್ಬೇಕು ಅಲ್ವಾ? ಗೊತ್ತಿದೆ ಅಲ್ವಾ? ಸೊ ಆ ಅಷ್ಟೊಂದು ಕೆಲಸವನ್ನ ಮಾಡಿರ್ತಕ್ಕಂಥ ಹೃದಯ ಸ್ವಲ್ಪ ನಿಲ್ಲಲ್ಲ. ಅದು ಯಾವ ಕಾರಣಕ್ಕೂ ನಿಲ್ಲಲ್ಲ. ಸ್ವಲ್ಪ ವಿಶ್ರಾಂತಿ ಬೇಕು. ನಾವು ಎಡಮಕ್ಕಳಲ್ಲಿ ಮಲಗಿದಾಗ ಸ್ವಲ್ಪ ಪ್ರಮಾಣದ ವಿಶ್ರಾಂತಿ ಸಿಗುತ್ತೆ. ಮತ್ತೆ ಬಲಗಡೆ ತಿರುಗಿಕೊಂಡು ದೈನಂದಿನ ಜೀವನಕ್ಕೆ ನಾವು ಒಪ್ಕೊಳ್ಬೇಕು ಅಂದಾಗ ಅದು ಮತ್ತೆ ಆಕ್ಟಿವೇಟ್ ಆಗಬೇಕಲ್ವಾ? ನಾವ್ ಯಾಕೆ ಬೆಳಿಗ್ಗೆ ವ್ಯಾಯಾಮ ಎಲ್ಲ ಮಾಡ್ತೇವೆ, ಮತ್ತೆ ಅದು ಆಕ್ಟಿವೇಟ್ ಆಗಬೇಕು ಎಲ್ಲಾ ಕೆಲಸಗಳನ್ನು ಮಾಡ್ಲಿಕ್ಕೆ, ಎಲ್ಲಾ ಅಂಗಾಂಗಗಳು ರಕ್ತವನ್ನು ಪರಿಚಲನೆ ಮಾಡ್ಲಿಕ್ಕೆ. ಹಾಗಾಗಿ ಬಲಗಡೆಯನ್ನ ಎದ್ದೇಳ್ತೀವಿ. ಸರಿನಾ? ತಪ್ಪು ನಂಬಿಕೆ ಅಲ್ಲ, ಅದು ಕರೆಕ್ಟ್ ತಿಳ್ಕೊಳ್ಳಿ. ಹೌದಾ? ಬಲಗಡೆ ಯಾಕೆ ಎದ್ದೇಳ್ತೀವಿ ಅಂದ್ರೆ ನಮ್ಮ ಹೃದಯ ಮತ್ತೆ ಹೆಚ್ಚಿನ ಚಟುವಟಿಕೆ ಮಾಡ್ಲಿಕ್ಕೋಸ್ಕರ ನಾವು ಬಲಗಡೆ ಮಕ್ಕಳಲ್ಲಿ ಎದ್ದೇಳ್ತೀವಿ. ಎರಡನೇದಾಗಿ ಏನ್ ಮಾಡ್ತೀವಿ? ಬಲಗಡೆ ಎದ್ದ ತಕ್ಷಣ ಏನ್ ಮಾಡ್ತೀವಿ? ವೆರಿ ಗುಡ್. ಏನ್ ನೋಡ್ತೀವಿ? ಯಾಕೆ ದೇವ್ರ ಫೋಟೋ ನೋಡ್ತೀವಿ? ಅಲ್ಲ, ರಾತ್ರಿ ಎಲ್ಲ ಕಣ್ಣನ್ನ ಮುಚ್ಕೊಂಡಿರ್ತೀವಿ ಅಲ್ವಾ? ನಮ್ಮ ಕಣ್ಣು ಹೊಂದಾಣಿಕೆ ಆಗ್ತಾ ಇರುತ್ತೆ. ನೋಡಿ, ದೂರದ ವಸ್ತುಗಳನ್ನು ಹೆಚ್ಚು ಬೆಳಕನ್ನು ನೋಡ್ಲಿಕ್ಕೆ ಹಿಂಗಾಗ್ಬೇಕು ನಮ್ಮ ಕಣ್ಣು. ಕಡಿಮೆ ಬೆಳಕನ್ನು ನೋಡ್ಬೇಕಾದ್ರೆ ಹಿಂಗಾಗ್ಬೇಕು. ಹಿಂಗಿದ್ದಾಗ ಮಾತ್ರ ನಾವು ಕಡಿಮೆ ಬೆಳಕಿನಲ್ಲಿ ನೋಡ್ಬೋದು. ಜಾಸ್ತಿ ಬೆಳಕನ್ನು ನೋಡ್ಬೇಕಾದ್ರೆ ಹಿಂಗೆ. ನೀವೀಗ ಹೊರಗಡೆಯಿಂದ ಒಳಗೆ ಕಣ್ಣು ಮುಚ್ಕೊಂತ ಬರ್ತೀವಲ್ಲ, ಕಾಣಿಸೋದಿಲ್ಲ ಒಳಗಡೆ. ಯಾಕೆ ಅಂತಂದ್ರೆ ಇದಕ್ಕೆ ನಮ್ಮ ಕಣ್ಣಿನ ಹೊಂದಾಣಿಕೆ ಆಗಿರುತ್ತೆ. ಒಳಗಡೆ ಬಂದಾಗ ಉಟ್ಕೊಳ್ಳೋದಕ್ಕೆ ಕೆಲವು ಸೆಕೆಂಡ್ಸ್ ಬೇಕು. ಅಲ್ಲಿ ಎಕ್ದಮ್ ಜಾಸ್ತಿ ಬೆಳಕನ್ನು ನೋಡ್ಬಿಟ್ರೆ ನಮ್ಮ ಕಣ್ಣು ತಡ್ಕೊಳ್ಳೋದಿಲ್ಲ.
ಅದಕ್ಕೆ ತೊಂದರೆ ಆಗುತ್ತೆ. ಜಾಸ್ತಿ ತೊಂದರೆ ಕೊಡ್ತಾ ಹೋದ್ರೆ ಮುಂದೆ ಸ್ಪೆಕ್ಟ್ ಆಗ್ಬೇಕು. ಸೊ ಅದಕ್ಕೆ ಬೆಳಿಗ್ಗೆ ರಾತ್ರಿ ಎಲ್ಲ ಕಣ್ಣು ಮುಚ್ಕೊಂಡು ಮಲ್ಕೊಂಡಾಗ ಕಣ್ಣು ರೆಸ್ಟ್ ಅಲ್ಲಿ ಇರುತ್ತೆ, ಯಾವ ಕಡಿಮೆ ಬೆಳಕಿನಲ್ಲಿ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಏಕ್ದಮ್ ಈ ಬೆಳಕನ್ನು ನೋಡೋದ್ರಿಂದ ಕಣ್ಣಿನ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ. ಅದಕ್ಕೆ ನಮ್ಮ ಹಿರಿಯರು ಏನ್ ಮಾಡಿದ್ದಾರೆ, ಮೇಲ್ಗಡೆ ಕಡಿಮೆ ಬೆಳಕಿರೋ ಕಡೆಗೆ ಫೋಟೋಗಳನ್ನ ಹಾಕಿರ್ತಾರೆ. ನಾವು ಎದ್ದ ತಕ್ಷಣ ಫೋಟೋ ಕೈ ಮುಗಿಯೋದ್ರಿಂದ ಅಲ್ಲಿ ಒಂದ್ 2-3 ಸೆಕೆಂಡ್ ನಾವು ದೇವ್ರ ಸ್ವಾಮಿ ಇವತ್ತು ಒಳ್ಳೇದು ನೋಡಪ್ಪ ಅಂತ ಕೈ ಮುಗಿಯೋ ತನಕ ಒಂದ್ 2-3 ಸೆಕೆಂಡ್ ಅಷ್ಟಕ್ಕೆ ನಮ್ಮ ಕಣ್ಣು ಹೆಚ್ಚು ಬೆಳಕನ್ನು ನೋಡ್ಲಿಕ್ಕೆ ಅಡ್ಜಸ್ಟ್ ಆಗುತ್ತೆ. ಇದು ಮುಖ್ಯವಾಗಿ ನಾವು ಕಾಣ್ತಕ್ಕಂಥದ್ದು. ತಂದೆ ತಾಯಿಗಳು ಹಿರಿಯರು ಹೇಳ್ತಕ್ಕಂಥದ್ರ ಮೌಢ್ಯತೆ ಅಂತ ನಾವು ಕರೀಬಾರ್ದು. ಅವನಲ್ಲಿ ಎಲ್ಲವೂ ಮೌಢ್ಯತೆ ಅಲ್ಲ. ಆದ್ರಿಂದ ವಿಜ್ಞಾನದ ತಳಹದಿ ಮೇಲೆ ಇವೆಲ್ಲವೂ ನೋಡಿ, ನೀವು ಇಷ್ಟೊಂದು ನೋಡ್ತಾ ಇದ್ದೀವಿ, ಯಾವುದು ನಮ್ಮ ಹಿರಿಯರಿಗೆ ಗೊತ್ತಿಲ್ಲ. ಆದ್ರೂ ಸಹ ಈ ಎಲ್ಲಾ ವಿಚಾರಗಳನ್ನು ಅವ್ರು ಬಹಳಷ್ಟು ತಿಳ್ಕೊಂಡ್ಬಿಟ್ಟು ನಮಗೆ ಯಾವುದು ವಿಜ್ಞಾನ ಅಂತ ಹೇಳಿಲ್ಲ, ದೇವ್ರ ಮೇಲೆ ಹಾಕ್ತಾರೆ, ತಂದೆ ತಾಯಿಗಳ ಮೇಲೆ ಹಾಕ್ತಾರೆ. ಯಾಕಂದ್ರೆ ವಿಜ್ಞಾನ ಅಂದ್ರೆ ಭಕ್ತಿ ಬರಲ್ಲ. ಭಕ್ತಿ ಬರೋದು ಯಾವಾಗ ದೇವ್ರ ಮೇಲೆ ಆಗ್ತಾ ಬರ್ತದೆ. ಹಂಗಾಗಿ ನೀವು ಕರೆಕ್ಟ್ ಆಗಿ ನಡ್ಕೊಳ್ತೀರಾ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಇಂಥ ಸಾಕಷ್ಟು ಅಂಶಗಳನ್ನ ನಾವು ದಿನನಿತ್ಯ ಜೀವನದಲ್ಲಿ ಮೌಢ್ಯತೆಯಲ್ಲಿ ನೋಡ್ತೀವಿ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಒಬ್ಬ ಸ್ವಾಮಿ ತನ್ನ ದೂರದೃಷ್ಟಿಯಿಂದ, ತನ್ನ ಕಣ್ಣಿನ ದೃಷ್ಟಿಯಿಂದ ಏನ್ ಮಾಡ್ತಾನೆ, ಅಲ್ಲಿಟ್ಟಿರ್ತಕ್ಕಂಥ ಜೋಡಿಸಿರ್ತಕ್ಕಂಥ ಗಂಧದ ಕಟ್ಟಿಗೆ ಅವನು ಹಂಗೆ ಹತ್ಕೊಳ್ಳೋದು ಮಾಡ್ಬಿಡ್ತಾನೆ. ಯಾಕೆ? ನಾನ್ ನೋಡಿದ್ರೆ ಉರಿಯಲ್ಲ, ಬರಲ್ಲ ಬೆಂಕಿ. ಅವ್ರು ನೋಡಿದ್ರೆ ಮಾತ್ರ ಬೆಂಕಿ ಬರುತ್ತೆ, ನಾನ್ ನೋಡಿದ್ರೆ ಬೆಂಕಿ ಬರಲ್ಲ. ಯಾಕೆ ನೋಡಿ, ಅದು ನಮಗೆ ಗೊತ್ತಿಲ್ಲ. ಸ್ವಾಮಿಗಳು ಕಣ್ಣು ಬಿಟ್ಟ ತಕ್ಷಣ ಏನಾಯ್ತದು, ಬೆಂಕಿ ಹೊತ್ಕೊಂಡು ಉರಿದು ಬಿಡ್ತು. ಬಹಳ ದೊಡ್ಡ ಸ್ವಾಮಿಗಳು ಅವರು, ಅಡ್ಡು ಬಿಡ್ರಿ, ನಮಸ್ಕಾರ ಮಾಡ್ರಿ, ದಕ್ಷಿಣ ಹಾಕ್ರಿ. ಇವೆಲ್ಲವೂ ಸಹ ಮೌಢ್ಯತೆಗಳು, ಮೂಢನಂಬಿಕೆಗಳು ನಾವು ನಂಬ್ಕೊಂಡಿರ್ತಕ್ಕಂಥ ಒಂದು ಮೀರು ಬರಬೇಕು. ಯಾಕೆ ಉರಿಯುತ್ತಪ್ಪ ಅಂತ ನೀವೆಲ್ಲ ಮಾಡ್ತಕ್ಕಂಥ ಪ್ರಯೋಗಗಳಲ್ಲೇ ಅದ್ರ ಸತ್ಯಾಂಶ ಸಿಗುತ್ತೆ ನಿಮಗೆ. ಏನಪ್ಪಾ ಅಂದ್ರೆ, ಗಂಧದ ಕಟ್ಟಿಯನ್ನು ನೀವು ಜೋಡಿಸಿರ್ತಾರಲ್ಲ ಸಣ್ಣ ಸಣ್ಣವು, ಅದ್ರ ಒಳಗಡೆಗೆ ಪೊಟಾಷಿಯಂ ಪರ್ಮಾಂಗನೇಟ್ ಅಂತ ಸಿಗುತ್ತೆ, KMnO4 ವಿಜ್ಞಾನದ ರಾಸಾಯನಿಕ ವಸ್ತು. ಅದನ್ನ ಫಸ್ಟ್ ತಳಕ್ಕೆ ಹಾಕಿರ್ತಾರೆ. ಅದ್ರ ಮೇಲೆ ಕಟ್ಟಿಗೆಗಳು ಸಣ್ಣ ಸಣ್ಣ ಕಟ್ಟಿಗೆ ಚೂರುಗಳಿಗೆ ಜೋಡಿಸಿರ್ತಾರೆ. ಸ್ವಾಮಿಯ ಏನು ಇದಿರುತ್ತೆ ತೀರ್ಥ ಕೊಡ್ತಕ್ಕಂಥದ್ದು, ಆ ತೀರ್ಥವನ್ನು ಅದ್ರಲ್ಲಿ ಹಾಕ್ತಾರೆ. ಆದ್ರೆ ಅದ್ರ ತೀರ್ಥ ಇರಲ್ಲ. ಏನಿರುತ್ತಪ್ಪ ಅಂದ್ರೆ ಗ್ಲಿಸರಿನ್ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಬಾಯಿ ಹುಣ್ಣಾದಾಗ ಹೊಡೆದಾಗ ಮೆಡಿಕಲ್ ಸ್ಟೋರ್ನ ಗ್ಲಿಸರಿನ್ ತಂದು ಹಚ್ಕೊಳ್ತೀವಿ, ಉಷ್ಣ ಕಡಿಮೆ ಆಗಲಿ ಅಂತ. ಆ ಗ್ಲಿಸರಿನ್ ತಗೊಂಡದಕ್ಕೆ ಬಿಡ್ತಾರೆ. ಆ ಕಡ್ಡಿ ಮುಖಾಂತರ ನಿಧಾನಕ್ಕೆ ಹೋಗುತ್ತೆ, ನೀರು ಹೋದಷ್ಟು ಜೋರಾಗಿ ಹೋಗಲ್ಲ, ನಿಧಾನಕ್ಕೆ ಹೋಗುತ್ತೆ. ನಿಧಾನಕ್ಕೆ ಹೋಗೋದನ್ನ ನೋಡ್ತಾ ಇರ್ತಾರೆ. ನೋಡಿ ಒಂದೇ ಸತಿ ಜೋರಾಗಿ ಕಂಡುಬಿಡ್ತಾರೆ. ಯಾವಾಗ ಗ್ಲಿಸರಿನ್ ಹೋಗಿ ಪೊಟಾಷಿಯಂ ಪರ್ಮಾಂಗನೇಟ್ ಟಚ್ ಆಗುತ್ತೋ ಕಡ್ಡನ